ಮೂಡಬಿದ್ರಿಯಲ್ಲಿ ನಡೀತಿರುವಂತ ರ್ಯಾಲಿಗೆ ತುಂಬಾ ಅಂದ್ರೆ ತುಂಬಾ ಉತ್ತರ ಕರ್ನಾಟಕ ಭಾಗದಿಂದ ಬರೋರೇ ಜಾಸ್ತಿ. ಇಲ್ಲಿಂದ ಅಂದ್ರೆ ಮೂಡಬಿದ್ರಿಯಿಂದ ಕೆಲವೊಂದು ಜಿಲ್ಲೆಗಳು 450ರಿಂದ 600 ಕಿಲೋಮೀಟರ್ ದೂರದಿಂದಾನು ಹುಡುಗರು ಬರ್ತಾ ಇದ್ದಾರೆ. ಇವರು ಯಾವ ರೀತಿ ಬರಬೇಕು ಈಸಿ ವೇನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಇಲ್ಲಿಗೆ ಬರ್ತಿರೋ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ, ಯಾಕಂದ್ರೆ ತುಂಬಾ ಅವ್ರಿಗೆ ಯೂಸ್ ಆಗುತ್ತೆ. ಮೊದಲನೇದಾಗಿ ನನ್ನ ಕಡೆಯಿಂದ ನಿಮ್ಗೆ ಒಂದು ಸಲಹೆ ಏನಪ್ಪಾ ಅಂತಂದ್ರೆ, ಬಸ್ ಅಥವಾ ಟ್ರೈನ್ ನ ಬುಕ್ ಮಾಡ್ಕೊಂಡು ಬನ್ನಿ. ಎಮರ್ಜೆನ್ಸಿ ಒಳಗಡೆ ಬಸ್ಗಳು ತುಂಬಾ ರಶ್ ಇರುತ್ತೆ, ಟ್ರೈನ್ ಕೂಡ ರಶ್ ಇರುತ್ತೆ. ನೀವು 4-5 ದಿನದ ಮುಂಚಿತವಾಗಿನೂ ಬುಕ್ ಮಾಡಿದ್ರೆ ನಿಮಗೆ ಟ್ರೈನ್ ಮತ್ತೆ ಬಸ್ ಅಲ್ಲಿ ಸೀಟ್ ಸಿಕ್ಕೇ ಸಿಗುತ್ತೆ. ಸ್ಲೀಪರ್ ನ ಬುಕ್ ಮಾಡೋಕೆ ಪ್ರಯತ್ನ ಮಾಡಿ ಬಸ್ ಒಳಗಡೆ, ಯಾಕಂದ್ರೆ ತುಂಬಾ ದೂರದ ದಾರಿ, ಘಾಟ್ ಸೆಕ್ಷನ್ ಬೇರೆ, ನಿಮ್ಮ ಒಂದು ರ್ಯಾಲಿ ಇರುತ್ತೆ, ನಿಮ್ ಭವಿಷ್ಯ ಇರುತ್ತೆ. ಹಾಗಾಗಿ 500ರಿಂದ 600 ರೂಪಾಯಿ ಖರ್ಚಾಗುತ್ತೆ. ಅದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬೇಡಿ, ಬಟ್ ಇದನ್ನ ಫಾಲೋ ಮಾಡಿ. ಮೂಡಬಿದ್ರೆಗೆ ಬರಕ್ಕೆ 2 ಆಪ್ಷನ್ ಇದೆ, ಒಂದು ಬಸ್ ಮುಖಾಂತರ ಬರ್ಬೋದು, ಒಂದು ಟ್ರೈನ್ ಮುಖಾಂತರ ಬರಬಹುದು. ಮೊದಲದಾಗಿ ಬಸ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಊರಿಂದ ಮೂಡಬಿದ್ರೆಗೆ ಅಂದ್ರೆ ಕೆಲವೊಂದು ಊರುಗಳಿಂದ ಮೂಡಬಿದ್ರೆಗೆ ಡೈರೆಕ್ಟ್ ಬಸ್ ಇದೆ. ಡೈರೆಕ್ಟ್ ಮೂಡಬಿದ್ರೆಗೆ ಬಸ್ ಇಲ್ಲ ಅಂತಂದ್ರೆ ನೀವು ಉಡುಪಿ ಅಥವಾ ಮಂಗಳೂರು ಆಪ್ಷನ್ ತಗೋಬಹುದು. 2 ಜಿಲ್ಲೆಗಳು ಹತ್ರ ಇರುತ್ತೆ, ಇದು ಮಿಡ್ ಅಲ್ಲಿ ಇದೆ. ನೀವು ಅಲ್ಲಿಂದ ಒಂದು 1 ಅವರ್ ಅಲ್ಲಿ ನೀವು ಮೂಡಬಿದ್ರೆ ರೀಚ್ ಆಗ್ತೀರಾ. ಮೊದಲದಾಗಿ ನೀವು KSRTC ಒಳಗಡೆ ಹೋಗಿ ಚೆಕ್ ಮಾಡಿ, ಲಾಗಿನ್ ಅಥವಾ ಬಸ್ ಸ್ಟ್ಯಾಂಡ್ಗೆ ಹೋಗ್ಬಿಟ್ಟು ಬುಕ್ ಮಾಡಕ್ಕೆ ಪ್ರಯತ್ನ ಮಾಡಿ. KSRTC ಒಳಗಡೆ ನಿಮಗೆ ಸಿಟ್ಟಿಂಗ್ ಕೂಡ ಸಿಗುತ್ತೆ, ಹಾಗೆ ಸ್ಲೀಪರ್ ಕೂಡ ಸಿಗುತ್ತೆ. ಇದಾದ ನಂತರ ಪ್ರೈವೇಟ್ ಬಸ್ಗಳಲ್ಲಿ ನೀವು ನಿಮ್ಮ ಹತ್ರ ಇರೋ ಏಜೆನ್ಸಿಗಳಲ್ಲಿ ಹೋಗಿ ಕೇಳಿ, ಡೈರೆಕ್ಟ್ ಆಗಿ ಸಿಗುತ್ತೆ. ಇಲ್ಲ ಅಂತಂದ್ರೆ ನೀವು ರೆಡ್ ಬಸ್ ಮತ್ತೆ ಅಭಿ ಬಸ್ ಮುಖಾಂತರ ಕೂಡ ಬುಕ್ ಮಾಡ್ಕೊಳ್ಳಿ, ತುಂಬಾ ಕಡಿಮೆ ಬೆಲೆಯಲ್ಲಿ ಸ್ಲೀಪರ್ ಕೂಡ ನಿಮಗೆ ಸಿಗುತ್ತೆ. ಲಿಂಕ್ ಬೇಕಂದ್ರೆ ನಾನು 2 ವೆಬ್ಸೈಟ್ ಇಂದು ಹಾಕಿರ್ತೀನಿ, ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ, ನನ್ನ ವಿಡಿಯೋಗೆ ನಿಮ್ಗೆ ಲಿಂಕ್ ಕಳ್ಸಿಕೊಟ್ಟಿರ್ತೀನಿ. 2ನೇ ಆಪ್ಷನ್ ತುಂಬಾ ಬೆಸ್ಟ್ ಆದಂತ ಆಪ್ಷನ್ ಆಗಿರುತ್ತೆ. ಯಾವ್ದು ಅಂತಂದ್ರೆ ಟ್ರೈನ್ ಮುಖಾಂತರ ಬರೋದು. ಟ್ರೈನ್ ಬಂದ್ಬಿಟ್ಟು ಬಿಜಾಪುರದಿಂದ ಹಿಡಿದು ಮಂಗಳೂರು ತನ ಟ್ರೈನ್ ಇದೆ. ಇದರಲ್ಲಿ ತುಂಬಾ ಜಿಲ್ಲೆಗಳು ಆಯ್ಕೊಂಡು ಬರುತ್ತೆ. ಅದು ಮೊದಲು ಬಿಜಾಪುರದಿಂದ ಸ್ಟಾರ್ಟ್ ಆದ್ರೆ ಬಾಗಲಕೋಟೆ ಬರುತ್ತೆ, ಬಾಗಲಕೋಟೆಯಿಂದ ಗದಗ್, ಗದಗಿಂದ ಹುಬ್ಳಿ, ಹುಬ್ಳಿಯಿಂದ ಹಾವೇರಿ, ದಾವಣಗೆರೆ, ಚಿಕ್ಕಜಾಜೂರು ಮತ್ತೆ ಕೊನೆಯದಾಗಿ ಮಂಗಳೂರು ಬರುತ್ತೆ. ಇದು ನಿಮಗೆ ತುಂಬಾ ಜಿಲ್ಲೆಗಳಿಗೆ ಕವರ್ ಆಗುತ್ತೆ. ಇಲ್ಲಿಗೆ ಬರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನ ಬುಕ್ ಮಾಡ್ಕೊಳಕ್ ಪ್ರಯತ್ನ ಮಾಡಿ, ಯಾಕಂದ್ರೆ ನಿಮಗೆ ರ್ಯಾಲಿ ಡೇಟ್ ಗೊತ್ತಿದೆ. ನೀವು ಇವತ್ತೇ ಈ ಒಂದು ಟ್ರೈನ್ ನಲ್ಲಿ ಸೀಟ್ ನ ಬುಕ್ ಮಾಡ್ಕೊಳ್ಳಿ. ಒಂದು ಉದಾಹರಣೆ ಕೊಡ್ತೀನಿ. ನಿಮ್ ರ್ಯಾಲಿ 30ನೇ ತಾರೀಕು ಇದೆ ಅಂತಂದ್ರೆ ನೀವು 28ನೇ ತಾರೀಕು ದಿನದಲ್ಲಿರೋ ಟ್ರೈನ್ ನ ಬುಕ್ ಮಾಡ್ಕೊಳ್ಬಹುದು. ನೀವು 29ನೇ ತಾರೀಕು 10-11 ಗಂಟೆ ರೀಚ್ ಆಗ್ತೀರಾ. ಅಕಸ್ಮಾತ್ ಬಸ್ಸಲ್ಲಿ ಬರೋದಾದ್ರೆ 28ನೇ ತಾರೀಕು ನೈಟ್ ನೀವು ಬಸ್ಸಲ್ಲಿ ಬಿಟ್ರೆ ಆರಾಮಾಗಿ ಬೆಳಗ್ಗೆ ಇಲ್ಲಿಗೆ ರೀಚ್ ಆಗ್ತೀರಾ. ದೋಸ್ತ್, ಜಾಸ್ತಿ ತಲೆ ಕೆಡ್ಸೋಣಕ್ ಹೋಗ್ಬೇಡ, ಜೀವನದ ಪ್ರಶ್ನೆ ಇರುತ್ತೆ. ಸ್ವಲ್ಪ ಖರ್ಚು ಮಾಡಿ ಆರಾಮಾಗಿ ಬರ್ತೀರಾ.